ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಕಲಿಸ್ಕೊಡತೀನಪ್ಪ ಅಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಮತ್ತೆ ನನ್ನ ಸ್ನೇಹಿತರು ಮತ್ತೆ ನನ್ನ ಆಜುಬಾಜು ಇದ್ದವರೆಲ್ಲ ಕೇಳ್ತಿದ್ರಪ್ಪ, ಏನಂದ್ರ ರಬ್ಬರ್ ಸ್ಟ್ಯಾಂಪ್ ಗಳನ್ನ ಹೆಂಗ್ ಮಾಡ್ತಾರ್ರಿ, ನಾವು ಯಾವ ರೀತಿಯಾಗಿ ನಮ್ಗೆ ಬೇಕಾಗಿರುವಂತ ಒಂದು ರಬ್ಬರ್ ಸೀಲ್ ಏನಿರತ್ತಲ್ಲ ಸಿಕ್ಕಾಗಳನ್ನ ಹೆಂಗ ಮಾಡ್ತಾರ ಅನ್ನೋದು ಕೂಡ ತುಂಬಾ ಜನ ಕೇಳ್ತಾ ಇದ್ರು. ಹಾಗಾಗಿ ಇವತ್ತು ನಾವು ಯಾವ ರೀತಿಯಾಗಿ ರಬ್ಬರ್ ಸ್ಟ್ಯಾಂಪ್ ಗಳನ್ನ ಮಾಡಬಹುದು ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಓಕೆ, ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗ್ತೀನಿ. ಇಲ್ಲಿಂದ ನನ್ನ ಕಡೆ ಇರುವಂತ ಒಂದು ಫೋಟೋಶಾಪ್ ಸಾಫ್ಟ್ವೇರ್ ವನ್ನ ಓಪನ್ ಮಾಡ್ತಾ ಇದ್ದೀನಿ. ಆಲ್ ಪ್ರೋಗ್ರಾಮ್ ಒಳಗೆ ಹೋಗ್ಬೇಕು. ಇಲ್ಲಿಂದ ಅಡೋಬ್ ಮಾಸ್ಟರ್ ಕಲೆಕ್ಷನ್ ಅಂತ ಇರುತ್ತೆ. ನಿಮ್ ಕಡೆ ಇರುವಂತ ಫೋಟೋಶಾಪ್ ಅನ್ನ ನೀವು ಓಪನ್ ಮಾಡ್ಕೊಳ್ಳಿ, ಯಾವ ವರ್ಷನ್ ಇದ್ರೂ ಕೂಡ ಪರವಾಗಿಲ್ಲ. ಓಕೆ, ನಾನು ಅಡೋಬ್ ಫೋಟೋಶಾಪ್ CS5 ಅನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಫೋಟೋಶಾಪ್ ಕೂಡ ನನ್ನ ಕಂಪ್ಯೂಟರ್ ಒಳಗೆ ಓಪನ್ ಆಗ್ತಾ ಇದೆ. ಓಪನ್ ಆಗ್ತಿದ್ದಾನೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫೈಲ್ ಒಳಗೆ ಹೋಗ್ಬೇಕು. ಇಲ್ಲಿಂದ ಹೊಸ ಪೇಜ್ ತಗೊಳ್ಳಿಕ್ಕೆ Ctrl+N ಶಾರ್ಟ್ ಕಟ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನೀವೇನ್ ಮಾಡಬಹುದು, ಒಂದು ಪೇಜ್ ಅನ್ನ ಯಾವ್ದಾದ್ರು ಒಂದು ಪೇಜ್ ಅನ್ನ ಕೂಡ ನೀವೇನ್ ಮಾಡಬಹುದು 5/7 ತಗೊಂಡು ನಾನು ಇದನ್ನ ಓಕೆ ಮಾಡ್ತಾ ಇದ್ದೀನಿ. ಓಕೆನಾ, ಓಕೆ ಆಗ್ತಿದ್ದಾನೆ. ಒಂದು ನಮ್ಗೇನಾಗಿದೆ, ಒಂದು ಪೇಜ್ ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಕೂಡ ಇಲ್ಲಿ ತಯಾರಾಗ್ಬಿಟ್ಟಿದೆ. ಇದರ ಮೇಲೆ ಏನ್ ಮಾಡ್ಬೇಕು, ನನಗೆ ಈ ರೀತಿಯಾಗಿ ಒಂದು ರೌಂಡ್ ಒಳಗಡೆ ಸೇಪ್ ಒಳಗ ರೌಂಡ್ ಆಕಾರದ ಒಳಗ ಒಂದು ಸಿಕ್ಕವನ್ನ ತಯಾರು ಮಾಡಬೇಕಾಗಿದೆ. ಅದರಲ್ಲಿ ಇವೆಲ್ಲಾನು ಕೂಡ ಬರಿಬೇಕಾಗಿದೆ. ಹೌದಾ, ಅವಾಗ ಏನ್ ಮಾಡ್ತೀನಿ ನಾನು ಇಲ್ಲಿ ಏನಿರುತ್ತೆ ಲೇಯರ್ ಪ್ಲಾಂಟ್ ಒಳಗಡೆ ಒಂದು ಲೇಯರ್ ಅನ್ನ ತಗೊಂಡೆ ಕೆಲಸ ಮಾಡ್ಬೇಕಾಗತ್ತಲ್ಲ. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿಂದ ಒಂದು ಲೇಯರ್ಸ್ ಅನ್ನ ತಗೋತೀನಿ, ಖಾಲಿ ಲೇಯರ್ ಬರ್ತದ. ಅದಾದ್ಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಟೂಲ್ ಬಾರ್ ಒಳಗ್ ಬರ್ಬೇಕು. ಟೂಲ್ ಬಾರ್ ಒಳಗ್ ಬರ್ತಿದ್ದಾಗನೆ ಮೂಟೂಲ್ ಕೆಳಗೆ ಒಂದು ರೌಂಡ್ ಅಂತ ಕಾಣಿಸ್ತದ, ಇಲ್ಲ ಅಂದ್ರೆ ಚೌಕಂದ್ ಬಾಕ್ಸ್ ಕಾಣಿಸ್ತದ. ಇದ್ರ ಮೇಲೆ ಬಂದ ನಿಮ್ಮ ಮೌಸಿನ ರೈಟ್ ಕ್ಲಿಕ್ ಮಾಡಿದಾಗ, ರೈಟ್ ಕ್ಲಿಕ್ ಅಂದ್ರೆ ಆ ಮೌಸಿನ ಎರಡನೇ ಬಟನ್ ಅಂದ್ರೆ ಬಲಗಡೆ ಇರುವಂತ ಬಟನ್ ಕ್ಲಿಕ್ ಮಾಡಿದಾಗ, ಅಥವಾ ನೀವೇನ್ ಮಾಡಬಹುದು ಇದ್ರ ಮೇಲೆ ಒತ್ತಿ ಹಿಡಿದಾಗ ಅದರಲ್ಲಿರುವಂತ ಇನ್ನೂ ಹೆಚ್ಚಿನ ಟೂಲ್ಸ್ ಗಳನ್ನ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಅದರಲ್ಲಿ ನನ್ಗೆ ಏನ್ ಬೇಕಾಗಿದೆ, ಎಲಿಪ್ಟಿಕಲ್ ಮರ್ಕ್ಯೂರಿ ಟೂಲ್ ಅನ್ನ ನಾನು ಇಲ್ಲಿ ತಗೋತಾ ಇದೀನಿ. ಇದು ಮುಂದಿನ ಶಾರ್ಟ್ ಕಟ್ ಕೀ ಇರುತ್ತೆ. ಅವಾಗ ನಾನು ಎಲಿಪ್ಟಿಕಲ್ ಮರ್ಕ್ಯೂರಿ ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಶಿಫ್ಟ್ ಹಿಡಿದ್ರೆ ಏನ್ ಮಾಡ್ತೀನಿ, ಇಲ್ಲಿಂದ ರೌಂಡ್ ಆಗಿ ಜಕ್ಕೊಂಡ್ ಬಿಡ್ತೀನಿ ಇಷ್ಟು. ಓಕೆ, ರೌಂಡ್ ಆಗಿದೆಯಾ? ರೌಂಡ್ ಆಗ್ತಿದ್ದಾನೆ ಏನ್ ಮಾಡ್ಬೇಕು, ಎಡಿಟ್ ಒಳಗೆ ಹೋಗಿ ನಾನು ಇದನ್ನ ಸ್ಟ್ರೋಕ್ ಕೊಡ್ತೀನಿ. ಎಷ್ಟು ಕೊಡ್ತೀನಪ್ಪ ಅಂದ್ರೆ ಒಂದು 15% ನಾನು ಇದನ್ನ ಸ್ಟ್ರೋಕ್ ಕೊಡ್ತಾ ಇದೀನಿ. ಓಕೆ ಮಾಡ್ಕೊಳ್ಳೋಣ. ಒಂದು 15% ಒಳಗೆ ಸ್ಟ್ರೋಕ್ ಬಂದಿರತ್ತೆ. ಅದಾದ್ಮೇಲೆ ಸೆಲೆಕ್ಟ್ ಆಗಿರೋದು ಹೋಗ್ಬೇಕು ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಡಿಸೆಲೆಕ್ಟ್. ಆಮೇಲೆ ಮತ್ತೆ ಏನ್ ಮಾಡ್ಬೇಕು, ಇನ್ನೊಂದು ಲೇಯರ್ ಅನ್ನ ತಗೋಬೇಕು. ಅದಾದ್ಮೇಲೆ ಮತ್ತೆ ಇನ್ನೊಂದು ಶಿಫ್ಟ್ ಅನ್ನ ಹಿಡಿದು ನಾವೇನ್ ಮಾಡ್ಬೇಕು, ರೌಂಡ್ ಅನ್ನ ತಯಾರು ಮಾಡ್ಬೇಕು. ಇದು ಎಷ್ಟಾಗ್ಬೇಕಪ್ಪ ರೌಂಡ್ ಅಂದ್ರೆ ಎಡಿಟ್ ಒಳಗೆ ಹೋಗ್ಬೇಕು, ಮತ್ತೆ ಸ್ಟ್ರೋಕ್ ಒಳಗೆ ಹೋಗಿ ಇದನ್ನ ನಾನು ಎಷ್ಟು ಕೊಡ್ತೀನಿ, ಬರೀ 5 ಕೊಡ್ತೀನಿ. ಓಕೆನಾ, 5 ಪಾಯಿಂಟ್ ಅಷ್ಟೇ ಕೊಡ್ತೀನಿ. ಅದಾದ್ಮೇಲೆ ಮತ್ತೆ ನಾವೇನ್ ಮಾಡ್ಬೇಕು, ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್ ಮಾಡ್ಕೊಂಬಿಡಿ. ಓಕೆ, ಅದಾದ್ಮೇಲೆ ಮತ್ತೆ ಏನ್ ಮಾಡ್ಬೇಕ್ರಿ, ಇನ್ನೊಂದು ನ್ಯೂ ಲೇಯರ್ ಹೊಸ ಲೇಯರ್ ತಗೋಬೇಕು. ಮತ್ತೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಎಲಿಪ್ಟಿಕಲ್ ಮರ್ಕ್ಯೂರಿ ಟೂಲ್ ತಗೋಬೇಕು, ಶಿಫ್ಟ್ ಅನ್ನ ಹಿಡಿಬೇಕು, ಈ ರೀತಿಯಾಗಿ ರೌಂಡ್ ಅನ್ನ ತಯಾರು ಮಾಡ್ಕೋಬೇಕು. ಅದಾದ್ಮೇಲೆ ಎಡಿಟ್ ಒಳಗೆ ಹೋಗ್ಬೇಕು, ಇಲ್ಲಿಂದ ಸ್ಟ್ರೋಕ್ ತಗೋಬೇಕು. ಎಷ್ಟು ತಗೋಬೇಕಪ್ಪ ಸ್ಟ್ರೋಕ್? 10 ಕೊಡ್ತೀನಿ ಇವಾಗ. ಓಕೆ, 10 ಅನ್ನ ಕೊಟ್ಬಿಡ್ತೀನಿ. ಅದಾದ್ಮೇಲೆ ಮತ್ತೆ ನೀವು ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್, ಸೆಲೆಕ್ಟ್ ಆಗಿರೋ ತೆಗಿಲಿಕ್ಕೆ. ಅದಾದ್ಮೇಲೆ ಮೂಟೂಲ್ ಅನ್ನ ತಗೊಂಡು ಇವೆಲ್ಲ ಕರೆಕ್ಟ್ ಆಗಿ ಇಟ್ಕೋಬೇಕಿಲ್ಲ ರೀ. ಅವಾಗ ಇದನ್ನ ಶೋ ಟ್ರಾನ್ಸ್ಫಾರ್ಮ್ ಅಂತ ಇರತ್ತೆ, ಅದನ್ನ ಬಂದ್ ಮಾಡ್ರಿ. ಬಂದ್ ಮಾಡಿ ಏನ್ ಮಾಡ್ರಿ, ಒಂದನೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಶೋ ಟ್ರಾನ್ಸ್ಫಾರ್ಮ್ ಚಾಲೂ ಮಾಡ್ಕೊರಿ. ಇದರದ ನಡುವಿನ ಪಾಯಿಂಟ್ ಎಲ್ಲದ ಅನ್ನೋದು ಗೊತ್ತಾಗ್ತದೆ ನಮ್ಗೆ, ಯಾಕಂದ್ರೆ ಇವೆಲ್ಲ ಸೆಂಟರ್ ಒಳಗೆ ಇಡಬೇಕಲ್ಲ, ಅದಕ್ಕೋಸ್ಕರ ಇದ್ರೊಳಗೆ ಒಂದು ಲೈನ್ ತಂದಿಡ್ಬೇಕು. ಸೆಂಟರ್ ಒಂದು ಪಾಯಿಂಟ್ ಕರೆಕ್ಟ್ ಆಗಿ ತಯಾರು ಮಾಡ್ಬೇಕಂದ್ರ ನೀವೇನ್ ಮಾಡ್ಬೇಕು, ಈ ರೂರಲ್ ವರ್ಗ ಬಂದು ನೀವೇನ್ ಮಾಡ್ಬೇಕು, ಹಿಂಗ್ ಜಗ್ಗಿ ಒಂದು ಪಾಯಿಂಟ್ ತಗೊಂಡ್ಬರಿ, ಮತ್ತೆ ಮೇಲಿಂದ ಹಿಂಗ್ ಜಗ್ಗಿ ಒಂದು ಪಾಯಿಂಟ್ ಅನ್ನ ನೀವು ಈ ರೀತಿಯಾಗಿ ತಗೊಂಡ್ ಬರ್ಬೇಕು. ಓಕೆ, ಸೆಂಟರ್ ಒಳಗೆ ಬಂದ್ಬಿಡ್ತದೆ. ಓಕೆ, ಈ ರೀತಿಯಾಗಿ ಬಂದಾಗ ಈಗ ಏನ್ ಮಾಡ್ಬೇಕಾಗಿದೆ, ಇವುಗಳನ್ನ ಒಳಗಡೆ ಇರುವಂತ 2 ಲೇಯರ್ ಗಳನ್ನ ಸೆಂಟರ್ ಒಳಗೆ ಇಟ್ಕೋಬೇಕಾಗಿದೆ. ಅಂದ್ರೆ ನಾವೇನ್ ಮಾಡ್ಬೇಕು, ಎರಡನೇ ಲೇಯರ್ ಮೇಲೆ ಹೋಗ್ಬಿಟ್ಟು ಎಡಿಟ್ ಒಳಗೆ ಹೋಗಿ ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಒಳಗಡೆ ನಾವೇನ್ ಮಾಡ್ಬೇಕು, ಸ್ಕೇಲ್ ಅಥವಾ ರೊಟೇಷನ್ ಯಾವ್ದಾದ್ರು ಅಂತ ತಗೊಂಡು ನೀವೇನ್ ಮಾಡ್ಬೇಕು, ಇದಾಗ ಸೆಂಟರ್ ಈ ತರ ಮೂವ್ಮೆಂಟ್ ಮಾಡ್ಬೇಕು. ಅದನ್ನ ಮೂವ್ಮೆಂಟ್ ಮಾಡಿದ್ರೆ ಸೆಂಟರ್ ಒಳಗೆ ಬಂದು ನಮ್ಗೆ ಇಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಇನ್ನು ಸ್ವಲ್ಪ ಹತ್ತಿರ ಹೋಗ್ಬೇಕಂದ್ರೆ ಶಿಫ್ಟ್ ಮತ್ತೆ ಅಲ್ಟ್ ಹಿಡಿದು ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಸ್ವಲ್ಪ ಸಮೀಪ ಕೂಡ ಅದನ್ನ ತಗೊಂಡೋಗಿ ಎಂಟರ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಅದ್ರೊಳಗ ಕರೆಕ್ಟ್ ಆಗಿ ನೀವೇನ್ ಮಾಡ್ಬೋದು, ಇಡಬಹುದು. ಆಗಿದೆಯಾ? ಅದಾದ್ಮೇಲೆ ಶೋ ಇದೇನು ಕಾಣಿಸ್ತಾ ಇದೆಯಲ್ಲ, ಇದನ್ನ ತೆಗೆದ್ಬಿಟ್ರಿ, ಬಂದ್ ಮಾಡ್ರಿ, ಕರೆಕ್ಟ್ ಆಗಿ ನಮ್ಗಲ್ಲಿ ಕಾಣಿಸ್ತದೆ. ಓಕೆ, ಸ್ವಲ್ಪ ಸರಿಸ್ಬೇಕು, ಯಾವ ಕಡೆ ಸರಿಸ್ಬೇಕು, ಏನ್ ಮಾಡ್ಬೇಕು, ಇಲ್ಲೇ ಕರೆಕ್ಟ್ ಆಗಿ ನೋಡ್ಕೋಬೇಕು. ಗೊತ್ತಾಯ್ತಾ? ಇಷ್ಟನ್ನ ಇಟ್ಕೊಂಡು ಮತ್ತೆ ನಾವು ಏನ್ ಮಾಡ್ಬೇಕು, 3ನೇ ಲೇಯರ್ ಅನ್ನ ಕರೆಕ್ಟ್ ಆಗಿ ನಡು ಇಡ್ಬೇಕಾ, ಅದನ್ನು ಕೂಡ ನಡು ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡಿ. ಬಂದಿದ್ಯಾ ಶೋ ಅಂತ ನೀವು ಮಾಡ್ರಿ, ಸೆಂಟರ್ ಒಳಗೆ ಬಂದಿರ್ತದೆ. ಸ್ವಲ್ಪ ನಿಮ್ ಕೀಬೋರ್ಡ್ ಒಳಗೆ ಬಾಣ ಚಿಹ್ನೆ ಇರ್ತಾವ, ಇಲ್ಲಿ ಮೇಲೆ ಕೆಳಗೆ ಗೇಮ್ ಆಡ್ತಿರ್ತಿರಲ್ಲ, ಅವುಗಳನ್ನ ಸರಸ್ದಾಗ ಏನಾಗ್ತದ, ಸೆಂಟರ್ ಒಳಗ ನಮಗ್ ಬಂದ್ಬಿಡ್ತದ. ಇದನ್ನ ಸ್ವಲ್ಪ ಸಣ್ಣ ಮಾಡ್ಕೊಂಡ್ಬಿಡ್ತೇನೆ ನಾನು. ಎಷ್ಟು ಸಣ್ಣದಿರ್ಲಿ ಪರವಾಗಿಲ್ಲ. ಓಕೆ, ಎಂಟರ್ ಮಾಡ್ಕೊಂಡು ಶೋ ಅಂತ ಇರತ್ತೆ, ಇದನ್ನ ತೆಗೆದ್ಬಿಟ್ರೆ ಹೋಗ್ಬಿಡ್ತದ. ಈಗೇನ್ ಮಾಡ್ಬೇಕು, ಇದ್ರೊಳಗೆ ಬರಿಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ಇಲ್ಲಿಂದ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಏನ್ ಬರಿಬೇಕು, STAMP ಸ್ಟ್ಯಾಂಪ್ ಅಂತ ಬರಿಬೇಕಾಗಿದೆ. ಬತ್ತಾ? ಅದಾದ್ಮೇಲೆ ಮೂಟೂಲ್ ತಗೋಬೇಕು, ಇದನ್ನ ಸಂಪೂರ್ಣವಾಗಿ ಒಳಗಡೆ ತಂದಿಡ್ರಿ. ಎಷ್ಟಿರ್ಬೇಕು, ಸೆಂಟರ್ ಒಳಗೆ ಬಂದಿದ್ಯಾ, ಇದನ್ನ ತಗೋಬೇಕು. ಶೋ ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ ಇರುತ್ತೆ, ಇದನ್ನ ತಂದಾಗ ನಮ್ಗೆ ಏನಾಗ್ತದೆ, ಸೆಂಟರ್ ಒಳಗೆ ಬಂದು ಇನ್ನೂ ಸ್ವಲ್ಪ ದೊಡ್ಡಬೇಕು ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನ
ಹೆಂಗ್ ದೊಡ್ಡದು ಮಾಡ್ಬೇಕಪ್ಪ ಅಂದ್ರೆ ನೀವು ಏನ್ ಮಾಡ್ಬೋದು, ಇಲ್ಲಿಂದ ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ, 55 ಇರೋದನ್ನ 60 ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ದೊಡ್ಡದಾಗ್ತದ, ಅದನ್ನೇ ನಾನೇನ್ ಮಾಡ್ತೀನಿ ಈ ರೀತಿಯಾಗಿ ಇಟ್ಕೊಂಡ್ಬಿಡ್ತೀನಿ. ಬಂದಿದ್ಯಾ? ಇನ್ನು ಸ್ವಲ್ಪ ದೊಡ್ಡದು ಬೇಕಾದ್ರೂ ಕೂಡ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಇನ್ನು ಸ್ವಲ್ಪ ಕಂಟ್ರೋಲ್ ಟಿ ಹಿಡೀರಿ, ಸ್ವಲ್ಪ ದೊಡ್ಡದಾಗ್ತದ, ಎಂಟರ್ ಮಾಡ್ಕೊಂಬಿಡಿ, ಇಷ್ಟೇ ಸಾಕು. ಅದಾದ್ಮೇಲೆ ಇದನ್ನ ತೆಗೆದ್ ಬಿಡ್ಬೇಕು. ಇಲ್ಲಿ ಒಳಗಡೆ ಕಾಣಿಸುವಂತ ಒಂದು ಲೈನ್ ಅನ್ನ ಎರೇಜರ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕ್ರಿ, ರೆಕ್ಟಾಂಗಲ್ ತಗೊಂಡು ಇದನ್ನ ಸಂಪೂರ್ಣವಾಗಿ ಇಷ್ಟು ಸೆಲೆಕ್ಷನ್ ಮಾಡ್ಕೊಂಡು ಎಷ್ಟು ಮಾಡ್ಬೇಕು, ಇಷ್ಟ ನನಗೆ ಎರೇಜರ್ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಕಾಣಿಸಬಾರ್ದು ಒಳಗಡೆ ಲೈನ್ ಅನ್ನೋದ, ಅವಾಗ ನೀವು ಇಷ್ಟನ್ನ ಸೆಲೆಕ್ಷನ್ ಮಾಡ್ಕೊಂಡು ಯಾವುದು ಮೂರನೇ ಲೈನ್ ಮೇಲೆ, ಮೂರನೇ ಲೈನ್ ಇರುತ್ತೆ ಅದು, ಓಕೆ, ಅದರ ಮೇಲೆ ಬಂದು ಡಿಲೀಟ್ ಅಂತ ಕ್ಲಿಕ್ ಮಾಡ್ರಿ, ಡಿಲೀಟ್ ಆಗ್ಬಿಡ್ತದೆ. ಕಂಟ್ರೋಲ್ ಡಿ ಮಾಡ್ಕೊರಿ, ಇಷ್ಟೇ ಬಂದ್ಬಿಡ್ತದೆ. ಬಂದಿದ್ಯಾ? ಅದಾದ್ಮೇಲೆ ಮೂವ್ ಟೂಲ್ ತಗೋಬೇಕು. ಈಗೇನ್ ಮಾಡ್ಬೇಕಾಗಿದೆ, ಇದರ ಒಳಗಡೆ ಅಕ್ಷರಗಳನ್ನ ಬರಿಬೇಕಾಗಿದೆ ನಮ್ಗೆ, ಹೌದಾ? ಅವಾಗ ಏನ್ ಮಾಡ್ಬೇಕಪ್ಪ, ಇದರ ಒಳಗ ಅಕ್ಷರಗಳನ್ನ ಬರಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಕೆಳಗಡೆ ಬರ್ಬೇಕು. ಯಾವುದು ಈ ಟಿ ಅನ್ನೋ ಟೂಲ್ಸ್ ಕೆಳಗಡೆ ಬಂದ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ಕೊಂಡು ಇದರ ಮೇಲೆ ಮೌಸಿನ ರೈಟ್ ಕ್ಲಿಕ್ ಮಾಡ್ಕೊಂಡು ಎಲಿಪ್ಟಿಕಲ್ ಮರ್ಕು ಟೂಲ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಶಿಫ್ಟ್ ಹಿಡಿದು ಈ ರೀತಿಯಾಗಿ ರೌಂಡ್ ಆಗಿ ಒಂದು ಲೈನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಸೇಪ್ಸ್ ಒಳಗೆ ಬಂದಿತ್ತು ಅಂದ್ರೆ ಕಂಟ್ರೋಲ್ ಜಡ್ ಮಾಡ್ಕೊಂಡು ಇಲ್ಲಿ ಮೊದಲಿಗೆ ಚೇಂಜ್ ಮಾಡ್ಕೋಬೇಕು. ಯಾವುದು ಇಲ್ಲ ಇದು ತಗೊಳ್ಳೋಣ, ಯಾವುದು ಪಾತ್ ಅಂತ ಇರುತ್ತೆ, ಇದನ್ನ ತಗೊಂಡು ಶಿಫ್ಟ್ ಹಿಡಿದು ಏನ್ ಮಾಡ್ಬೇಕು, ಸರಿಯಾಗಿ ಈ ರೀತಿಯಾಗಿ ತಗೋಬೇಕು. ಅದಾದ್ಮೇಲೆ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಏನ್ ಟೈಪ್ ಮಾಡ್ಬೇಕಾಗಿದೆ ನಮ್ಗೆ, ಇಲ್ಲಿ ನಾನು ನೋಡ್ತೀನಿ ಇಲ್ಲಿ ಏನ್ ಟೈಪ್ ಮಾಡ್ಬೇಕಾಗಿದೆ, ಯೂಟ್ಯೂಬ್ ಚಾನಲ್ ಅಂತ ಬರ್ದಿದ್ದಾರೆ. ಅವಾಗ ನಾವೇನ್ ಮಾಡ್ಬೋದು, ಅದನ್ನು ಕೂಡ ಬರಿಬಹುದು, ಅಥವಾ ಗುರು 9x ಎಡಿಟಿಂಗ್ ಅಂತ ಇರುತ್ತೆ, ಅದನ್ನು ಕೂಡ ನಾನು ಏನ್ ಮಾಡ್ತೀನಿ ಇಲ್ಲಿ ಟೈಪ್ ಮಾಡ್ಕೊ, GURU ಗುರು 9x EDITING ಎಡಿಟಿಂಗ್. ಮತ್ತೆ ಮುಂದೇನ್ ಬರಿಬೇಕಾಗಿದೆ, ಎಡಿಟಿಂಗ್ ಆಗ್ತಿದ್ದಾನೆ, ಏನ್ ಬರಿಬೇಕು, ಎಡಿಟಿಂಗ್ ಕೀಪ್. ಓಕೆ, KWP ಕೀಪ್. ಮುಂದೇನಾಗಿದೆಯಪ್ಪ, ಮುಂದೇನ್ ಬರ್ತಿದ್ದಾರೆ, ಕೀಪ್ ಕ್ರಿಯೇಟಿಂಗ್ ಅಂತ ಇರುತ್ತೆ, CER. ಓಕೆ, CR ಅಂತ ಬರುತ್ತೆ. ಓಕೆ, CR ಮತ್ತೇನಿದೆಯಪ್ಪ ಸ್ಪೆಲ್ಲಿಂಗು, CREATING ಕ್ರಿಯೇಟಿಂಗ್ ಅಂತ ಬರದೆ. ಓಕೆ, ಬಹಳಷ್ಟು ಬಂದಿದೆ ಅಕ್ಷರ, ಬಹಳ ದೊಡ್ಡ ಅದು. ಇವುಗಳನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋರಿ. ಮಾಡ್ಕೊಂಡು ಏನ್ ಮಾಡ್ಬೇಕು, ಸಂಪೂರ್ಣ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕ್ರಿ, ಸಂಪೂರ್ಣ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ಸೈಜ್ ಸ್ವಲ್ಪ ಸಣ್ಣ ಮಾಡ್ಕೋರಿ, ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಗೊತ್ತಾಗ್ತದೆ? ಈಗ ಸಂಪೂರ್ಣವಾಗಿ ಇನ್ನೊಂದ್ಸರ್ತಿ ಹಿಂಗ್ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಅಕ್ಷರಗಳ ಸೈಜ್ ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೇಕು. ಎಷ್ಟು ಇಡಬೇಕು ಅಷ್ಟನ್ನ ಇಟ್ಕೊಳ್ಳಿ, 24 ಕೊಡ್ತೀನಿ, ಇಷ್ಟನ್ನ ಇಟ್ಕೊಂಡು ಮೂವ್ ಟೂಲ್ ತಗೊಂಡು ಏನ್ ಮಾಡ್ಬೋದು, ನೀವು ಇದನ್ನ ತಗೊಂಡ್ ಬಂದು ಒಳಗಡೆ ಇಡಬಹುದು. ಗೊತ್ತಾಗತ್ತಾ? ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಏನ್ ಸಣ್ಣ ಮಾಡ್ಬೇಕು, ಲೈನ್. ಅವಾಗ ಇಲ್ಲಿಂದ ಏನ್ ಮಾಡ್ಬೇಕು, ಶೋ ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ ಇರುತ್ತಲ್ಲ, ಅದನ್ನ ತಗೊಳ್ಳಿ, ಶಿಫ್ಟ್ ಹಿಡಿದು ನೀವೇನ್ ಮಾಡ್ಬೇಕು, ಇದಕ್ಕೆ ಸಣ್ಣ ಮಾಡ್ಕೊಂಡು ಒಳಗಡೆ ಇಡಬಹುದು. ಇನ್ನೂ ಸ್ವಲ್ಪ ಸಣ್ಣದ್ ಬೇಕಾಗಿತ್ತು ಅಂದ್ರೆ ಇನ್ನೂ ಸ್ವಲ್ಪ ಸಣ್ಣದು ಕೂಡ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಸಣ್ಣದಾಗಿನೂ ಕೂಡ ಬದಲಾವಣೆ ಮಾಡ್ಬೋದು. ಇನ್ನೂ ಸ್ವಲ್ಪ ಸಣ್ಣದ್ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೋರಿ. ಗೊತ್ತಾಗ್ತದ? ಎಂಟರ್ ಮಾಡ್ಕೋರಿ, ಸಂಪೂರ್ಣವಾಗಿ ಹೋಗ್ಬಿಡ್ತದ. ಈಗೇನ್ ಮಾಡ್ಬೇಕು, ಇದನ್ನ ತೆಗೆದ್ಬಿಡಿ, ಸಂಪೂರ್ಣವಾಗಿ ನಮ್ಗೆ ಈ ರೀತಿಯಾಗಿ ತಯಾರಾಯ್ತು. ಸೆಂಟರ್ ಒಳಗೆ ಬಂದಿದೆಯಲ್ಲ, ಈಗೇನ್ ಮಾಡ್ಬೇಕಾಗಿದೆ, ಮತ್ತೆ ಏನ್ ಮಾಡ್ಬೇಕು, ಇಲ್ಲಿ ಕೆಳಗಡೆ ಇನ್ನೂ ಬರಿಬೇಕಾಗಿದೆ. ಈ ಲೈನ್ ಡಿಲೀಟ್ ಮಾಡ್ಕೊರಿ. ಏನ್ ಮಾಡ್ಬೇಕು, ಅವಾಗ ಪೆನ್ ಟೂಲ್ ತಗೊಂಡು ಜಸ್ಟ್ ಇಲ್ಲಿ ಒಂದ್ಸಾರಿ ಹಿಂಗ್ ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಪಾತ್ ಮಾಡಿ ಹೋಗ್ಬಿಡ್ತದೆ. ಗೊತ್ತಾಯ್ತು? ಮತ್ತೆ ಕೆಳಗಡೆ ಇನ್ನೂ ಬರಿಬೇಕಾಗಿದೆ ಅಂದ್ರೆ ಮತ್ತೆ ನೀವೇನ್ ಮಾಡ್ಬೇಕು, ಅದೇ ರೀತಿಯಾಗಿ ಏನ್ ಮಾಡ್ಬೇಕು, ಇಲ್ಲಿಂದ ಎಲಿಪ್ಟಿಕಲ್ ಟೂಲ್ಸ್ ತಗೋಬೇಕು, ಶಿಫ್ಟ್ ಹಿಡಿದು ಈ ರೀತಿಯಾಗಿ ತಗೊಳ್ಳಿ. ಈಗೇನ್ ಮಾಡ್ಬೇಕು, ಮೂವ್ ಟೂಲ್ ತಗೊಂಡು ನೀವು ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಮತ್ತೇನ್ ಬರಿಬೇಕಾಗಿದೆಯಪ್ಪ ಅಂದ್ರೆ ಇದ್ರೊಳಗಡೆ ಯೂಟ್ಯೂಬ್ ಚಾನಲ್ ಅಂತ ಬರಿಬೇಕಾಗಿದೆ, YOUTUB ಯೂಟ್ಯೂಬ್ ಚಾನಲ್ ಅಂತ ಬರಿಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ನೀವು ಇದೇ ರೀತಿಯಾಗಿ ಬರಿಬೇಕು, CHANN. ಓಕೆ, CHANN ಆಗ್ತಿದ್ದಾನೆ, ಏನ್ ಬರಿಬೇಕು, EL ಅಂತ ಬರಿಬೇಕು. ಓಕೆ, ಚಾನಲ್ ಅಂತ ಬರೆದಿದ್ದೀನಿ. ಮೂವ್ ಟೂಲ್ ತಗೊಂಡು ಇದನ್ನ ಈ ಕಡೆ ಸರಿಸ್ರಿ. ಓಕೆ, ಕೆಳಗಡೆ ಬರ್ಬೇಕಿದು ಏನಾಗ್ಬೇಕು, ಮುಖ ಹಿಂಗ್ ಉಲ್ಟಾ ಆಗ್ಬೇಕು. ಅವಾಗ ಏನ್ ಮಾಡ್ಬೇಕು, ಇದನ್ನ ನೀವೇನ್ ಮಾಡ್ಬೇಕಂದ್ರೆ ರೊಟೇಷನ್ ಗಳನ್ನ ಮಾಡ್ಬೇಕು. ಓಕೆನಾ? ಇದು ಸ್ವಲ್ಪ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿದ್ಮೇಲೆ ಅಕ್ಷರಗಳ ಸೈಜ್ ಏನ್ ಮಾಡ್ಬೇಕು, ಸ್ವಲ್ಪ 30 ಇಟ್ಕೋತೀನಿ, ಸ್ವಲ್ಪ ದೊಡ್ಡದು ಇಟ್ಕೋತೀನಿ. 30 ಇಟ್ಕೊಂಡು ಮತ್ತೇನ್ ಮಾಡ್ಬೇಕು, ಅಕ್ಷರಗಳು ಸ್ವಲ್ಪ ವಿಂಗಡಣೆ ಮಾಡ್ದಂಗೆ ಸ್ವಲ್ಪ ಜಾಸ್ತಿ ಇದು ಆಗಿರ್ಬೇಕು. ಅವಾಗ ಏನ್ ಮಾಡ್ತೀನಿ ನಾನು, ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡು ಇದನ್ನ ಸಂಪೂರ್ಣವಾಗಿ ರೀತಿಯಾಗಿ ಸೆಲೆಕ್ಷನ್ ಮಾಡಿ ಇಲ್ಲಿಂದ ಏನ್ ಮಾಡ್ಬೇಕು, ಅಕ್ಷರಗಳನ್ನ ಸ್ವಲ್ಪ ಬಿಡಿಸಿ ಬಿಡಿಸಿ ಬಂದಿರೋ ತರ ನಾನು ಇದನ್ನ ಚೇಂಜಸ್ ಮಾಡ್ತಾ ಇದೀನಿ. ಓಕೆ, ಇಷ್ಟನ್ನ ತಗೋತಾ ಇದೀನಿ. ಈ ರೀತಿಯಾಗಿ ನಾವು ಅಕ್ಷರನ ಸ್ವಲ್ಪ ಸ್ವಲ್ಪ ಬಿಡಿಸಿ ಬಿಡಿಸಿ ತಗೊಂಡಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಾಗ ಈಗ ಏನ್ ಮಾಡ್ಬೇಕು, ಇದ್ರೊಳಗೆ ಈ ರೀತಿಯಾಗಿ ರೌಂಡ್ ಆಗಿ ಬರ್ದಿರೋ ತರ ಕಾಣಿಸ್ಬೇಕು ನನ್ಗೆ, ಕೆಳಗಿಲಿಂದ ಬರ್ಬೇಕು. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಡಿಟ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ, ಟ್ರಾನ್ಸ್ಫಾರ್ಮ್ ಪಾತ್ ಅಂತ ಇರತ್ತೆ, ಇದ್ರೊಳಗ ನೀವೇನ್ ಮಾಡ್ಬೇಕು, ರೊಟೇಷನ್ ಅಥವಾ ಸ್ಕೇಲ್ ತಗೊಳ್ಳಿ, ಯಾವ್ದಾದ್ರು ಸ್ಕೇಲ್ ತಗೊಂಡು ಶಿಫ್ಟ್ ಮತ್ತೆ ಅಲ್ಟ್ ಅನ್ನ ಹಿಡಿದು ಈ ಪಾಯಿಂಟ್ ಅನ್ನ ಹಿಡಿದು ನೀವೇನ್ ಮಾಡ್ಬೇಕು, ಇದನ್ನ ಈ ಕಡೆ ಸರಿಸ್ಕೊಂಡ್ಬಿಡ್ಬೇಕು. ಗೊತ್ತಾಗತ್ತಾ? ಸಂಪೂರ್ಣವಾಗಿ ಈ ರೀತಿಯಾಗಿ ಸರಿಸ್ಕೊಂಡ್ಬಿಡಿ. ಸರಿಸಿ ಎಂಟರ್ ಮಾಡಿದಾಗ ಏನಾಗಿರುತ್ತೆ, ನಮ್ಗೆ ಅಕ್ಷರಗಳು ಈ ರೀತಿಯಾಗಿ ಚೇಂಜಸ್ ಆಗುತ್ತೆ. ಅದಾದ್ಮೇಲೆ ಕಂಟ್ರೋಲ್ ಟಿ ಅನ್ನ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಇದನ್ನ ರೊಟೇಷನ್ ಗಳನ್ನು ಕೂಡ ಮಾಡಬಹುದು. ಕಂಟ್ರೋಲ್ ಟಿ ಮಾಡ್ಕೊಳ್ಳಿ, ಇನ್ನೂ ರೊಟೇಷನ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟನ್ನ. ಮತ್ತೆ ಕಂಟ್ರೋಲ್ ಟಿ ಮಾಡಬೇಕು, ಮತ್ತೆ ರೊಟೇಷನ್ ಮಾಡಬೇಕು. ಇದನ್ನ ಇವಾಗ ತಂದು ಒಳಗಡೆ ಇಡಿ. ಗೊತ್ತಾಗ್ತದೆ? ಇನ್ನೂ ಕಂಟ್ರೋಲ್ ಟಿ ಮಾಡಬೇಕು, ಮತ್ತೆ ನೀವೇನ್ ಮಾಡ್ಬೇಕು, ಇದನ್ನ ಒಳಗಡೆ ಇಡಬಹುದು. ಮತ್ತೆ ಕಂಟ್ರೋಲ್ ಟಿ ಮಾಡ್ಕೊಂಡು ಬೇಕಾದ್ರೆ ಇದನ್ನ ಸ್ವಲ್ಪ ದೊಡ್ಡದು ಕೂಡ ನೀವೇನ್ ಮಾಡ್ಬೋದು, ಇದಕ್ಕ ದೊಡ್ಡದು ಬೇಕಾದ್ರೆ ಸಣ್ಣದು ಕೂಡ ನೀವೇನ್ ಮಾಡ್ಬೋದು, ಇದನ್ನ ಬದಲಾವಣೆಯನ್ನ ಮಾಡಬಹುದು.
ತಿಳಿಯತನ ಹೇಳೋದ ಈ ರೀತಿಯಾಗಿ. ಇದು ಇನ್ನೂ ಸ್ವಲ್ಪ ರೌಂಡ್ ಆಗಿ ಬಂದಿಲ್ಲ ಅಂದ್ರೆ ಕಂಟ್ರೋಲ್ ಟಿ ಮಾಡ್ಕೊಳ್ಳೋದು, ಸ್ವಲ್ಪ ಈ ರೀತಿಯಾಗಿ ಹೊರಗಡೆ ಮತ್ತೆ ಈ ಕಡೆನೂ ಕೂಡ ಸ್ವಲ್ಪ ನಾವೇನ್ ಮಾಡ್ಬೇಕು ಅದನ್ನ ಸರಿಸ್ಕೋಬೇಕಪ್ಪ, ಸೆಂಟರ್ ಒಳಗೆ ಬರ್ಬೇಕಾಗಿತ್ತು ಅಂದ್ರೆ ಗೊತ್ತಾಗ್ತದ. ಇದನ್ನ ಇಷ್ಟೆಲ್ಲ ಆದ್ಮೇಲೆ ಎಂಟರ್ ಮಾಡ್ಕೊಂಡ್ಬಿಡಿ, ಕರೆಕ್ಟ್ ಆಗಿ ಒಳಗಡೆ ಬಂದ್ಬಿಟ್ಟಿರ್ತದೆ. ಗೊತ್ತಾಯ್ತು. ಈಗೇನ್ ಮಾಡ್ಬೇಕು, ಈ ಲೈನ್ ಡಿಲೀಟ್ ಆಗ್ಬೇಕಾಗಿತ್ತು ಅಂದ್ರೆ ಮತ್ತೆ ನಾವು ಇದನ್ನ ಪೆನ್ ಟೂಲ್ ತಗೊಂಡು ಇಲ್ಲಿ ಜಸ್ಟ್ ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿದನ ಡಿಲೀಟ್ ಪಾತ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡ್ತದೆ. ಇಷ್ಟ ಆಗಿದೆಯಾ? ಇಷ್ಟ ಆಗ್ತಿದ್ದಾನೆ. ಇಲ್ಲಿ ಸ್ಟಾರ್ ಶೇಪ್ ಗಳನ್ನ ನಾವು ಇಡಬೇಕಾಗಿದೆ ಅಂದ್ರೆ ಮತ್ತೆ ಏನ್ ಮಾಡ್ಬೇಕು, ನೀವು ಇಲ್ಲೇ ಹೋಗ್ಬೇಕು, ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ಕಸ್ಟಮೈಸ್ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಆಪ್ಷನ್ಸ್ ಬರುತ್ತೆ, ಹಲವಾರು ಶೇಪ್ಸ್ ಗಳು ಕೂಡ ನಿಮ್ಗೆ ಸಿಗುತ್ತೆ, ಎಲ್ಲಾ ತರಹದ ನಾನಾ ತರಹದ ಶೇಪ್ಸ್ ಗಳನ್ನು ಕೂಡ ಸಿಕ್ಕಿರುತ್ತೆ. ಅದರಲ್ಲಿ ನಮ್ಗೆ ಏನ್ ಬೇಕಾಗಿದೆ, ಒಂದು ಸ್ಟಾರ್ ಅಂದ್ರೆ ಚಿಹ್ನೆ ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ಇದರಲ್ಲಿ ಇರುವಂತ ಒಂದು ಸ್ಟಾರಿನ ಸಿಂಬಲ್ ಕೂಡ ನೀವು ಇಲ್ಲಿ ತಗೊಂಡು ಕೆಲಸಗಳನ್ನ ಮಾಡಬಹುದು. ಎಲ್ಲಿ ಕಾಣಿಸ್ತಾ ಇದೆ, ಇಲ್ಲಿದೆ ನೋಡಿ. ಇದನ್ನ ತಗೊಂಡು ನಾನೇನ್ ಮಾಡ್ತೀನಿ, ಇಲ್ಲಿ ಮೇಲ್ಗಡೆ ಒಂದು ಸ್ಟಾರ್ ವನ್ನ ತಗೊಂಡು ಇಟ್ಕೋತೀನಿ. ಲೈನ್ ಒಳಗೆ ಬರ್ತಾ ಇದೆಯಲ್ಲ, ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿಂದ ಪಾತ್ ಸೆಲೆಕ್ಷನ್ ಇರೋದನ್ನ ಸೇಪ್ ಲೇಯರ್ ಅಂತ ತಗೊಂಡು ನೀವೇನ್ ಮಾಡ್ಬೇಕು, ಇಲ್ಲಿ ನೀವೇನ್ ಮಾಡ್ಬೇಕು, ಒಂದು ಸಿಂಬಲ್ ಅನ್ನ ತಯಾರು ಮಾಡ್ಕೊಂಡು ಮೂವ್ ಟೂಲ್ ತಗೊಂಡು ಅದಕ್ಕೆ ಸೆಂಟರ್ ಒಳಗೆ ಇಟ್ಕೋರಿ. ಬತ್ತಾ ಇದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ರಿಸ್ಟರೈಸ್ ಲೇಯರ್ ಅಂತ ನೀವು ಅದನ್ನ ಬದಲಾವಣೆ ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನೇ ಡುಪ್ಲಿಕೇಟ್ ಮಾಡೋಣ. ಕಂಟ್ರೋಲ್ ಜೆ ಮಾಡ್ಕೊಳ್ಳಿ ಕೀಬೋರ್ಡ್ ಒಳಗ, ಶಿಫ್ಟ್ ಹಿಡಿದು ನೀವೇನ್ ಮಾಡ್ಬೇಕು, ಇದನ್ನ ಒಂದು ಕೆಳಗಡೆನು ಕೂಡ ತಗೋಬಹುದು. ಇದನ್ನ ಏನ್ ಮಾಡ್ಬೇಕು, ಡುಪ್ಲಿಕೇಟ್ ಆಗಿದೆಯಾ, ಇವಾಗ ಏನ್ ಮಾಡ್ರಿ, ಇದನ್ನ ಕೆಳಗಡೆ ತಗೊಂಡ್ಬಿಡಿ. ಆಯ್ತು. ಇದನ್ನ ಇನ್ನೂ ಡುಪ್ಲಿಕೇಟ್ ಆಗ್ಬೇಕು, ಕಂಟ್ರೋಲ್ ಜೆ ಮಾಡ್ಕೋರಿ, ಇನ್ನೂ ಡುಪ್ಲಿಕೇಟ್ ಆಗ್ತದೆ. ಸೈಡ್ಗೆ ಇಟ್ಕೊಂಡು ನೀವು ಕಂಟ್ರೋಲ್ ಟಿ ಮಾಡ್ಕೊಂಡು ಇದಕ್ಕೆ ಸಣ್ಣದು ಕೂಡ ಮಾಡಬಹುದು. ಇದನ್ನ ಇನ್ನೊಂದು ಡುಪ್ಲಿಕೇಟ್ ಬೇಕು ಅಂದ್ರೆ ಮತ್ತೆ ಕಂಟ್ರೋಲ್ ಜೆ ಮಾಡ್ಕೊಂಡು ಮತ್ತೆ ನೀವೇನ್ ಮಾಡ್ಬೇಕು, ಇದನ್ನ ಈ ಕಡೆ ಸರಿಸಿ ಇಡಬಹುದು. ಗೊತ್ತಾಗತ್ತಾ ನಾ ಹೇಳೋದ? ಇದನ್ನ ಏನ್ ಮಾಡ್ರಿ, ಈ ಕಡೆ ಸರಿಸ್ಕೊಂಡು ತಂದಿಡಬಹುದು. ಗೊತ್ತಾಗಿದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಒಂದು ಸ್ಟ್ಯಾಂಪ್ ಅನ್ನ ಸಂಪೂರ್ಣವಾಗಿ ತಯಾರಾಗಿದೆ. ಈಗ ಏನ್ ಮಾಡ್ಬೇಕಿದ್ದಾನ, ನೀವೇನ್ ಮಾಡ್ಬೋದು, ಒಂದು ಸ್ಟ್ಯಾಂಪ್ ಅಂದ್ರೆ ರೆಡಿ ಮಾಡುವಂತ ಒಂದು ಮಷಿನರಿ ಇರುತ್ತೆ, ಒಂದು ಹೀಟ್ ಮಾಡುವಂತ ಒಂದು ಮಷಿನ್ ಇರುತ್ತೆ. ಅದ್ರೊಳಗೆ ಸೀದಾ ನೀವು ಕೊಟ್ರೆ ಏನಾಗ್ತದ, ಒಂದು ಹೀಟ್ ಆಗ್ಬಿಟ್ಟು ಒಂದು ಪ್ರಿಂಟ್ ಕೂಡ ಬರ್ತದ. ಅದನ್ನೇ ಒಂದು ಕಟ್ಟಿಗೆ ಇರುವಂತ ಒಂದು ಸಿಂಬಲ್ ಸಿಗ್ತಾವ ಎಲ್ಲ ಅಂಗಡಿಯಾಗ, ಅಲ್ಲಿ ತಂದು ಅದ್ರ ಮೇಲೆ ಹಚ್ಕೇಶಂದ್ರೆ ಸಿಕ್ಕ ಹೊಡ್ಕೋದು ಕೂತ್ ಬಿಡೋದು, ಸಿಂಪಲ್. ಗೊತ್ತಾಗ್ತದ. ಇದನ್ನ ಸೇವ್ ಮಾಡ್ಬೇಕಾಗಿದೆಯಲ್ಲ ಸರ್ ಅಂದ್ರೆ ನೀವೇನ್ ಮಾಡ್ಬೋದು, ಇಲ್ಲಿ ಫೈಲ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು PSD ಇರೋದನ್ನ ನೀವೇನ್ ಮಾಡ್ಬೇಕು, ಇದಕ್ಕ PNG ಒಳಗಡೆ ಸೇವ್ ಮಾಡ್ಬೇಕು. ಇಲ್ಲಿ PNG ಒಳಗಡೆ ನಾನು ಸೇವ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇದಕ್ಕೊಂದು ಹೆಸರು ಕೊಟ್ಕೊಂಡ್ಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಏನ್ ಮಾಡ್ತೀನಿ, ಇದನ್ನ ಸಂಪೂರ್ಣವಾಗಿ ಸೇವ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ. ಸೇವ್ ಮಾಡ್ಕೊಂಡು ಇವೆಲ್ಲ ಬ್ಲಾಕ್ ಒಳಗೆ ಇರಬೇಕು, ಕಲರ್ ಒಳಗೆ ಇರಬಾರ್ದು. ಗೊತ್ತಾಗ್ತದ. ಇದನ್ನ ಬ್ಲಾಕ್ ವಾಪಸ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ ನೀವು ಅದೇ ಲೇಯರ್ ವನ್ನ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಇಲ್ಲಿಂದ ಕಲರೈಸ್ ಒಳಗೆ ಹೋಗ್ಬೇಕು. ಇಲ್ಲಿ ಹುಲಿ ಸ್ಯಾಚುರೇಷನ್ ಒಳಗೆ ಹೋಗಿದ್ದಕ್ಕೆ ಸಂಪೂರ್ಣವಾಗಿ ಈ ರೀತಿಯಾಗಿ ಬ್ಲಾಕ್ ಮಾಡಿಬಿಡ್ಬೋದು. ಎಲ್ಲದಕ್ಕೂ ಇದೇ ರೀತಿಯಾಗಿ ಬ್ಲಾಕ್ ಗಳನ್ನ ಮಾಡಬಹುದು. ಗೊತ್ತಾಗಿದೆ ಅನ್ಕೋತಾ ಇದೀನಿ ಯಾವ ರೀತಿಯಾಗಿ ನಾವು ಒಂದು ರಬ್ಬರ್ ಸ್ಟ್ಯಾಂಪ್ ಗಳನ್ನ ಎಡಿಟ್ ಮಾಡಬಹುದು, ತಯಾರು ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಈ ವಿಡಿಯೋದಲ್ಲಿ ಕಲಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ದಯವಿಟ್ಟು ಸ್ವಲ್ಪ ರಿಪೀಟ್ ನೋಡೋದ್ರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ನಮ್ಗೆ ರಬ್ಬರ್ ಸ್ಟ್ಯಾಂಪ್ ಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಸೀಲ್ ಗಳನ್ನು ಕೂಡ ನಾವು ಬಹಳ ಈಸಿಯಾಗಿ ಫೋಟೋಶಾಪ್ ಒಳಗಡೆ ತಯಾರು ಮಾಡ್ಕೋಬಹುದು. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.